ಸೇರದಿತ್ತನ ಮಾತ ಬಂಧು ಬಾಂಧವರೇ ನಿಗಲೆಗೆ ಮಲ್ಲಂಜಿ ನಮಸ್ಕಾರ. ಯಾರೇ ಬಂದರು ಎದುರ್ಯಾರೇ ನಿಂತರು, ನಿಮ್ಮ ಶಕ್ತಿ, ನಿಮ್ಮ ಶಾರೀರಿಕ, ನಿಮ್ಮ ಶ್ರಮ, ಇದರಿಂದಾಗಿ ಈ ಸಂಸ್ಥೆ ಎಷ್ಟು ಬೆಳೀಲಿಕ್ಕೆ ಕಾರಣ. ಪ್ರೀತಿ ಹಂಚುವ ಯಜಮಾನ ಒಂದಂತ ಜಾಗಿನ ಭೂದಾನ ಮಲ್ಪಲೆ ಪಾಪದಾಗ್ಲೆ ಒಂಚೂರು ಹೆಲ್ಪ್ ಆಗ್ಬಿಡು, ಪಾಪದಾಗ್ಲೆ ಇಲ್ಲಿ ಗಟ್ಟದ ಕೊರಕ ನಿಂತ ನೋಡು ಯಜಮಾನ. ಉದ್ಯಮಿ, ಕೊಡುಗೆ ದಾನಿ ಹಾಗೂ ಅನೇಕ ದೇವಾಲಯಗಳ ಜೀರ್ಣೋದ್ಧಾರ ಕಾರ್ಯಗಳಲ್ಲಿ ಮುಂಚೂಣಿಯಲ್ಲಿ ಗುರುತಿಸಲ್ಪಟ್ಟಿರುವ ಮಹಾದಾನಿ ಕೂಳೂರು ಕನ್ಯಾನ ಡಾಕ್ಟರ್ ಸದಾಶಿವ ಶೆಟ್ಟಿಯವರ ಹುಟ್ಟುಹಬ್ಬವನ್ನು ವಿವಿಧೆಡೆ ಸಮಾಜಮುಖಿ ಕಾರ್ಯಗಳೊಂದಿಗೆ ಆಚರಿಸಲಾಯಿತು. ಮಣ್ಣಿನ ಮಗನು ಇವನು, ಕೊಡುಗೈದಾನಿ. ಅದೆಷ್ಟೋ ಅಶಕ್ತರ ಪಾಲಿಗೆ ಬೆಳಕಾದ, ನೊಂದವರ ಕಣ್ಣೀರು ಒರೆಸಿದ ಕೀರ್ತಿ ಕೂಡೂರು ಕನ್ಯಾನ ಡಾಕ್ಟರ್ ಸದಾಶಿವ ಶೆಟ್ಟಿಯವರಿಗೆ ಸಲ್ಲುತ್ತದೆ. ಈ ವರ್ಷ ಜೂನ್ 14ರಂದು ಅವರ ಜನ್ಮದಿನದ ಪ್ರಯುಕ್ತ ಅಭಿಮಾನಿಗಳು ಬೇರೆ ಬೇರೆ ಸಮಾಜಮುಖಿ ಕಾರ್ಯಗಳನ್ನು ಕೈಗೊಂಡು ಸದಾಶಿವ ಶೆಟ್ಟಿಯವರ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಿದ್ರು. ಅದರಂತೆ ಸದಾಶಿವ ಶೆಟ್ಟಿ ಸೇವಾ ಬಳಗ ಕೇಂದ್ರ ಸಮಿತಿ ವತಿಯಿಂದ ಸಾಯಿ ನಿಕೇತನ ಸೇವಾಶ್ರಮ, ದೈಂಗೋಳಿ ಆಶ್ರಮ ವಾಸಿಗಳಿಗೆ ಅನ್ನದಾನ, ಕೂಳೂರಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಭೋಜನ ವ್ಯವಸ್ಥೆಯನ್ನು ಆಯೋಜಿಸಲಾಯಿತು. ಸದಾಶಿವ ಶೆಟ್ಟಿ ಸೇವಾ ಬಳಗದ ಪ್ರಶಾಂತ್ ಕೆಪಿ ಮತ್ತು ತಂಡದ ಸದಸ್ಯರು ಶ್ರೀ ಮದನಂತೇಶ್ವರ ದೇವಸ್ಥಾನ ಮಧೂರು, ಇದರ ರಾಜಗೋಪುರ ಹಾಗೂ ದೇವಸ್ಥಾನದ ಸುತ್ತಮುತ್ತಲಿನ ಪ್ರದೇಶಗಳನ್ನು ಸ್ವಚ್ಛಗೊಳಿಸುವ ಮೂಲಕ ಸ್ವಚ್ಛತೆಯ ಸಂದೇಶ ಸಾರಿದ್ರು. ದೇವಾಲಯಗಳ ಸುತ್ತಮುತ್ತ ಸ್ವಚ್ಛತೆಗೆ, ಸೌಂದರ್ಯಕ್ಕೆ ಆದ್ಯತೆ ನೀಡಬೇಕು ಅನ್ನೋದು ಡಾಕ್ಟರ್ ಸದಾಶಿವ ಶೆಟ್ಟಿಯವರ ಉದಾತ್ತ ಧ್ಯೇಯ. ಈ ಕಾರ್ಯವು ಅದನ್ನೇ ಪ್ರತಿಬಿಂಬಿಸಿತು. ಬಾಯಾರು ಶ್ರೀ ಪಂಚಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ವಿಶೇಷ ಪ್ರಾರ್ಥನೆಯನ್ನ ಬಾಯಾರು ಬೆರಿಪದವು ಸದಾಶಿವ ಶೆಟ್ಟಿ ಅಭಿಮಾನಿ ಸೇವಾ ಬಳಗದವರು ಸಲ್ಲಿಸಿದ್ರು. ಕೆಎಫ್ಸಿ ಕುರ್ನಾಡು ಸದಸ್ಯರು ಅಸೈಗೋಳಿಯ ಅಭಯ ಆಶ್ರಯದ ಆಶ್ರಿತರಿಗೆ ಉಪಹಾರ ಸೇವೆ ಸಲ್ಲಿಸುವ ಮೂಲಕ ಅಲ್ಲಿಯ ನಿವಾಸಿಗಳ ಮುಖದಲ್ಲಿ ನಗು ಮೂಡಿಸಿದ್ರು. ಸಮಾಜ ಸೇವೆಯ ಮನೋಭಾವವನ್ನ ಹೊಂದಿರುವ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿಯವರ ಜನ್ಮದಿನದ ಅಂಗವಾಗಿ 50ಕ್ಕಿಂತಲೂ ಹೆಚ್ಚು ಬಡ ಹಾಗೂ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಿಗೆ ವಸ್ತ್ರದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಮೂಲಕ ಅಗತ್ಯ ಇರೋ ಕುಟುಂಬಗಳಿಗೆ ಹೊಸ ಬಟ್ಟೆಗಳನ್ನು ವಿತರಿಸಿ ಅವರ ಜೀವನದಲ್ಲಿ ಸಂತಸ ಮತ್ತು ಆಶಾಭಾವನೆಯನ್ನ ಮೂಡಿಸುವ ಉದ್ದೇಶವನ್ನ ಹೊಂದಲಾಗಿದೆ. ಸಮಾಜದ ಒಳಿತಿಗಾಗಿ ಸದಾ ಕಾಳಜಿ ವಹಿಸುತ್ತಾರೋ ಸದಾಶಿವ ಶೆಟ್ಟಿಯವರ ಈ ಸೇವಾ ಕಾರ್ಯವು ಇತರರಿಗೂ ಮಾದರಿಯಾಗಿದ್ದು, ಮಾನವೀಯ ಮೌಲ್ಯಗಳನ್ನು ಸಾರುವ ಒಂದು ಶ್ಲಾಘನೀಯ ಪ್ರಯತ್ನವಾಗಿದೆ. ಅಂತೆಯೇ ಕೊಡುಗೆ ದಾನಿ, ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿ ಇವರ ಜನ್ಮದಿನದ ಪ್ರಯುಕ್ತ ಉಪ್ಲೇರಿ ಮಂತ್ರಮೂರ್ತಿ ಗುಳಿಗ ಸನ್ನಿಧಿಯಲ್ಲಿ ವಿಶೇಷವಾಗಿ ಕ್ಷೀರಾಭಿಷೇಕ, ಸಿಯಾಳಾಭಿಷೇಕ, ಅಲಂಕಾರ ಪೂಜೆ, ತಂಬಿಲ ಸೇವೆ ನಡೆಯಿತು. ಉದ್ಯಮದಲ್ಲಿ ಗಳಿಸಿದ ಸಂಪತ್ತನ್ನ ಲೋಕೋಪಕಾರಿ ಕಾರ್ಯಗಳಿಗೆ ಡಾಕ್ಟರ್ ಸದಾಶಿವ ಶೆಟ್ಟಿ ಬಳಸುತ್ತಿದ್ದಾರೆ. ಶಿಕ್ಷಣವು ಪರಿವರ್ತನೆಯ ಹಾದಿಯನ್ನ ತೆರೆಯುತ್ತದೆ ಎಂದು ಬಲವಾಗಿ ನಂಬಿರುವ ಅವರು ಅನೇಕ ಶಿಕ್ಷಣ ಸಂಸ್ಥೆಗಳಿಗೆ ಸಂಚಾರ ಸೌಲಭ್ಯ ಹಾಗೂ ಮೂಲ ಸೌಕರ್ಯಗಳ ಉನ್ನತೀಕರಣಕ್ಕೆ ಬೆಂಬಲ ನೀಡಿದ್ದಾರೆ. ಜೀವನದ ಸಂಧ್ಯಾ ಕಾಲದಲ್ಲಿರುವವರ ಆಶ್ರಯ ತಾಣಗಳಿಗೆ ಅವಶ್ಯಕವಾದ ನೆರವು ನೀಡಿದ್ದಾರೆ. ಅವರ ಹೆಜ್ಜೆ ಗುರುತುಗಳನ್ನು ಅನುಸರಿಸಿ ಅವರ ಮಿತ್ರರು ಹಾಗೂ ಸೇವಾ ಬಳಗ ಲೋಕ ಸೇವೆಯ ವ್ಯಾಪಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಆ ಮೂಲಕ ಸದಾಶಿವ ಶೆಟ್ಟಿಯವರ ಉದಾತ್ತ ಧ್ಯೇಯಗಳನ್ನು ಇನ್ನಷ್ಟು ವಿಸ್ತಾರಗೊಳಿಸಿದೆ. ಡಾಕ್ಟರ್ ಸದಾಶಿವ ಶೆಟ್ಟಿಯವರು 100 ಕಾಲ ಆರೋಗ್ಯ ಸಂತಸದಿಂದ ಬಾಳಲಿ ಎಂದು ಜನಮಾನಸ ಹಾರೈಸುವಂತೆ ಮಾಡಿದೆ. ಅಂತೆಯೇ ಅಭಿಮತ ಆಡಳಿತ ವರ್ಗ ಹಾಗೂ ಸಿಬ್ಬಂದಿ ವರ್ಗದ ಕಡೆಯಿಂದ ಮಹಾದಾನಿ ಕನ್ಯಾನ ಡಾಕ್ಟರ್ ಸದಾಶಿವ ಶೆಟ್ಟಿ ಅವರಿಗೆ ಮನದಾಳದ ಶುಭಾಶಯಗಳು. ಸೇರದಿತ್ತನ ಮಾತ ಬಂಧು ಬಾಂಧವರೇ ನಿಗಲೆಗೆ ಮಲ್ಲಂಜಿ ನಮಸ್ಕಾರ. ಯಾರೇ ಬಂದರು ಎದುರ್ಯಾರೇ ನಿಂತರು, ನಿಮ್ಮ ಶಕ್ತಿ, ನಿಮ್ಮ ಶಾರೀರಿಕ, ನಿಮ್ಮ ಶ್ರಮ, ಇದರಿಂದಾಗಿ ಈ ಸಂಸ್ಥೆ ಎಷ್ಟು ಬೆಳೀಲಿಕ್ಕೆ ಕಾರಣ. ಪ್ರೀತಿ ಹಂಚುವ ಯಜಮಾನ ಒಂದಂತ ಜಾಗಿನ
ಭೂದಾನ ಮಲ್ಪಲೆ ಪಾಪದಾಕ್ಲೆ ಒಂಚೂರು ಹೆಲ್ಪ್ ಆಪುಂಡು ಪಾಪದಾಕ್ಲೆ ಇಲ್ಲು ಕಟ್ಟದ ಕೊರಕ ಇಂತ ನೋಡು ಯಜಮಾನ